ದೇವರು ನಮಗೆ ಸರ್ವಸ್ವವೆಂದು ತಿಳಿಯದೇ ಇರುವುದರಿಂದ ಮಾನವನು ಕಷ್ಟದ ಕಾಲದಲ್ಲಿ ಆತನನ್ನು ನಂಬದೇ ಹೋಗುತ್ತಾನೆ. ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಕ್ರಿಸ್ತು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಮೋಕ್ಷ ಲೋಕ ಮಾರ್ಗ ಉಚಿತ ದಾನ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಆಸಕ್ತಿಯಿಂದಲೇ ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರಿಗೆ, ಶುದ್ಧ ಮಾಡಿ ಯೇಸು ಕಾಯುತ್ತಿರುವನೆಂದು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಜೀವವಾಕ್ಯವು, ಆ ವಾಕ್ಯದ ಮೂಲಕವಾಗಿಯೇ ಎಲ್ಲ ಉಂಟಾಯಿತು. ಕತ್ತಲೆಯ ಲೋಕದೊಳ್ ಬೆಳಕು ನೀಡಿದ ವಾಕ್ಯವದು ಕ್ರಿಸ್ತಿಸುವೆ. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಪರಿಶುದ್ಧನಾದ ದೇವರ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳು. ದೇವರು ಸರ್ವೋತ್ತಮನು ಎಂದು ನಾವು ತಿಳಿಯದೇ ಇರುವುದೇ ನಮ್ಮ ಜೀವಿತದಲ್ಲಿನ ಹಿನ್ನಡೆಗೆ ಕಾರಣವಾಗಿದೆ. ಸುಳ್ಳು ಕರ್ತನಿಗೆ ಅಸಹ್ಯವಾದದ್ದು. ನಮ್ಮ ಜೀವಿತದಲ್ಲಿ ನಾವು ಹೇಗಿದ್ದೇವೆ? ದೇವರು ನಮಗೆ ಏನಾಗಿದ್ದಾನೆ? ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಅರಿತುಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ 46ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರು ನಮ್ಮ ಆಶ್ರಯ ದುರ್ಗ, 1000 ವರ್ಷ ಆಳ್ವಿಕೆಯ ಗೀತ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ 3 ಕೀರ್ತನೆಗಳು ಒಟ್ಟಾಗಿ ಈ ಭೂಮಿಯ ಮೇಲೆ ಬರಲಿರುವ ರಾಜ್ಯದ ಪ್ರವಾದನಾ ರೂಪದ ಚಿತ್ರಣವನ್ನು ನೀಡುತ್ತದೆ. ಅರಸನು ಆಗಮಿಸಿ ಈ ಭೂಮಿಯ ಮೇಲೆ ತನ್ನ 1000 ವರ್ಷ ಆಳ್ವಿಕೆಯ ರಾಜ್ಯವನ್ನು ಸ್ಥಾಪಿಸುವ ಕುರಿತಾಗಿ 45ನೇ ಕೀರ್ತನೆಯಲ್ಲಿ ತಿಳಿಸಿದೆ. ಮುಂದಿನ 3 ಕೀರ್ತನೆಗಳು ಆ ರಾಜ್ಯದ ವಿವರವನ್ನು ತಿಳಿಸುತ್ತವೆ. ಪ್ರಿಯರೇ, ಈ ಕೀರ್ತನೆ ಪ್ರಧಾನ ಗಾಯಕನ ಕೀರ್ತನಾ ಸಂಗ್ರಹದಿಂದ ತೆಗೆದದ್ದು. ಕೊರಾಹಿಯರ ಗೀತ ತಾರಕ ಸ್ಥಾಯಿಯಲ್ಲಿ ಹಾಡಬೇಕಾದದ್ದು. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗಿದೆ: ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ
ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಕನ್ನಿಕೆ ಎಂಬ ಪದವು ಅದಕ್ಕೆ ಸಮಾನವಾಗಿರುವ ಕನ್ನಿಕೆಯರ ಸ್ವರ ಎಂಬ ಅರ್ಥ ಬರುತ್ತದೆ. ಈ ಕೀರ್ತನೆಯು ಬಿಡುಗಡೆಯ ಗೀತವಾಗಿದ್ದು, ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ದಾಟಿದಾಗ ಹಾಡಿದ ಆ ಬಿಡುಗಡೆ ಹಾಗೂ ವಿಜಯದ ಸಂಗೀತಕ್ಕೆ ಸಮಾನವಾಗಿದೆ. ಅವರು ಮೋಶೆಯ ಗೀತವನ್ನು ಹಾಡಿದರೆಂದು ಹೇಳಿದೆ. ಆದರೆ ಆ ಸಂಗೀತವನ್ನು ಯಾರು ನೇತೃತ್ವ ವಹಿಸಿ ಹಾಡಿದರು? ಮೋಶೆ ಒಳ್ಳೆಯ ಗೀತ ನಡೆಸುವನಾಗಿರಲಿಲ್ಲ. ಆದ್ದರಿಂದ ಮೋಶೆಯ ಅಕ್ಕನಾದ ಪ್ರವಾದಿನಿ ಮಿರಾಮ್ಯಳು ಕೈಯಲ್ಲಿ ತಮ್ಮಟೆ ಬಾರಿಸುತ್ತಾ ಹಾಡನ್ನು ಹಾಡಿರಬೇಕು. ಉಳಿದ ಸ್ತ್ರೀಯರು ದಮ್ಮಡಿಗಳೊಂದಿಗೆ ಹಾಡುತ್ತಾ ಆಕೆಯ ಹಿಂದೆ ಹೋದರು. ಮೋಶೆಯು ಇಸ್ರಾಯೇಲ್ಯರು ಹಾಡುವಾಗ ಮಿರಾಮ್ಯಳು ಉತ್ತರ ರೂಪವಾಗಿ ಹಾಡುತ್ತಿದ್ದಳು. ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾ ಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ ಎಂಬುದಾಗಿ ವಿಮೋಚನಕಾಂಡ ಪುಸ್ತಕ 15ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಸಂಗೀತವನ್ನು ಪ್ರಾರಂಭಿಸಿದವಳು, ಪಲ್ಲವಿ ಹಾಡಿದವಳು ಮಿರಾಮ್ಯಳೇ ಆಗಿದ್ದಳು. ಅದು ಮಹಾಜಯದ ಸಂಭ್ರಮೋತ್ಸವವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಣ ಇಸ್ರಾಯೇಲ್ ಜನಶೇಷದವರು ಕ್ರಿಸ್ತನ ಆಗಮನದಿಂದಾಗಿ ವೈರಿಗಳಿಂದ ಬಿಡುಗಡೆ ಹೊಂದಿದಾಗ ಅವರು ತಮ್ಮ ಜಯೋತ್ಸವವನ್ನು ಆಚರಿಸುತ್ತಾರೆ. ಈ ಕೀರ್ತನೆಯನ್ನು ಅದರ ಸರಿಯಾದ ಹಿನ್ನೆಲೆಯಲ್ಲಿ ನೋಡುವುದು ಒಳ್ಳೆಯದು. ಅದು 45ನೇ ಕೀರ್ತನೆಯ ನಂತರದ್ದಾಗಿದ್ದು, ಕೀರ್ತನೆ 47-48ರೊಂದಿಗೆ ಸೇರಿಕೊಂಡದ್ದು. ಈ ಕೀರ್ತನೆಗಳಲ್ಲಿ ಇತರವುಗಳನ್ನು ಬಿಟ್ಟು ಒಂದನ್ನೇ ಧ್ಯಾನ ಮಾಡುವುದು ಒಬ್ಬ ಹುಡುಗನೊಂದಿಗೆ ಸುಳ್ಳೆಂದರೇನೆಂದು ಕೇಳಿದಂತಿದೆ. ತನ್ನ ಉತ್ತರದಲ್ಲಿ ಒಂದಕ್ಕೊಂದು ಸಂಬಂಧವಿಲ್ಲದ 2 ಸತ್ಯವೇದ ವಚನಗಳನ್ನು ಜೊತೆ ಸೇರಿಸಿ ಹೇಳಿದ ಹಾಗೆ. ಸುಳ್ಳು ಕರ್ತನಿಗೆ ಅಸಹ್ಯವಾದದ್ದು, ಆದರೆ ಕಷ್ಟದ ಕಾಲದಲ್ಲಿ ವಿಶೇಷ ಸಹಾಯವಾದದ್ದು. ಅವನು ದೇವರ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದನು. ಅವನ ಮಾತಿಗೆ ನಾವು ನಗಬಹುದು, ಆದರೆ ಕೀರ್ತನೆಗಳನ್ನು ಅದರ ಸಂದರ್ಭಕ್ಕೆ ತಕ್ಕಂತೆ ತಿಳಿಯದಿದ್ದರೆ ನಾವು ಅದೇ ತಪ್ಪು ಮಾಡುವವರಾಗಿದ್ದೇವೆ. ಪ್ರಿಯರೇ, 46ನೇ ಕೀರ್ತನೆಯು ಹಾಡುವುದಕ್ಕೆ ಅತಿ ಸುಂದರವಾದದ್ದು. ಈ ಹಾಡಿನಲ್ಲಿ ನಾವು ದೇವರ ಸಹಾಯ, ಆತನ ಭದ್ರತೆ ಹಾಗೂ ಶ್ರೇಷ್ಠತೆಗಳನ್ನು ಕಾಣುತ್ತೇವೆ. ಮುಂದಕ್ಕೆ ನಾವು ನೋಡೋಣ, ದೇವರು ಸಾಕಾದವನು ಎಂಬುದಾಗಿ. ಕೀರ್ತನೆ 46 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ಅದ್ಭುತವಾದ ವಾಗ್ದಾನವಾಗಿದೆ. ಆದರೆ ಅದು ಸತ್ಯವೆಂದು ನೀನು ಹೇಗೆ ಹೇಳಬಲ್ಲೆ ಎಂದು ಯಾರಾದರೂ ಸವಾಲು ಹಾಕಬಹುದು. ಅದು ಸತ್ಯ, ಯಾಕಂದರೆ ಸತ್ಯವೇದ ಹಾಗೆ ಹೇಳುತ್ತದೆ. ಆದರೆ ನನಗಂತೂ ಅದು ಕೇವಲ ಬಾಯಿ ಮಾತಿಗಿಂತ ವಿಶೇಷವಾದ ಸತ್ಯವಾದದ್ದಾಗಿದೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಕೀರ್ತನೆ 34:8ರಲ್ಲಿ ನೋಡುತ್ತೇವೆ. ಪ್ರಿಯರೇ, ಯೇಸು ಹೇಳಿದ್ದಾನೆ, ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸದೆಯೋ ಅವರಿಗೆ ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು ಎಂಬುದಾಗಿ. ಇದನ್ನಾವು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯ ಸ್ನೇಹಿತನೇ, ಕಷ್ಟದ ಸಮಯದಲ್ಲಿ ನೀನು ದೇವರನ್ನು ಆಧಾರ ಮಾಡಿಕೊಳ್ಳಬಹುದು. ದೇವರು ಸಾಕಾದವನೆಂಬುದನ್ನು ಕ್ರೈಸ್ತರು ತಿಳಿಯದಿರುವುದರಿಂದ ಕಷ್ಟದ ಕಾಲದಲ್ಲಿ ಆತನನ್ನು ನಂಬದೆ ಹೋಗುತ್ತಾರೆ. ನಮಗೆ ವಂಚಿಸದ ಒಬ್ಬ ದೇವರು ಬೇಕಾಗಿದ್ದಾನೆ. ಯಾವ ಸಂದರ್ಭದಲ್ಲಿಯೂ ಕೂಡ ದೇವರು ಸಾಕಾದವನಾಗಿದ್ದಾನೆ. ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಎಂಬುದಾಗಿ ನೋಡುವಾಗ, ಭೂಮಿಯು ತೆಗೆಯಲ್ಪಡುವುದೆಂದರೆ ನಾವು ನೆನೆಸಲಾಗದ ಅತಿಯಾದ ಸಂದರ್ಭ. ನಿನ್ನ ಕಾಲ ಕೆಳಗಿರುವ ಭೂಮಿ ಎಂದಾದರೂ ತೆಗೆಯಲ್ಪಟ್ಟಿದೆಯೋ? ನೀನು ಆಕಾಶದಲ್ಲಿ ನೇತಾಡಬೇಕಾಗಿ ಬಂದಿದೆಯೋ? ಅನೇಕರು ತಮಗೆ ಮಾತ್ರ ಕಷ್ಟಗಳು ಬರುತ್ತವೆಂದು ನೆನೆಸುತ್ತಾರೆ. ಆದರೆ ಕಷ್ಟಗಳು ಎಲ್ಲರಿಗೂ ಬರುತ್ತವೆ. ಆದರೆ ದೇವರ ಮಕ್ಕಳು ಆತನನ್ನು ಸಾಕಾದವನಾಗಿ ಅನುಭವಿಸುತ್ತಾರೆ.
ಈ 46ನೇ ಕೀರ್ತನೆಯು ಮಾರ್ಟಿನ್ ಲೂಥರರಿಗೆ ಅತಿ ಇಷ್ಟವಾದದ್ದಾಗಿತ್ತು. ನಮ್ಮ ದೇವರು ಬಲವಾದ ದುರ್ಗವಾಗಿದ್ದಾನೆ ಎಂಬ ಗೀತವನ್ನು ಅವನು ಬರೆಯುವಾಗ ಅವನ ಮನಸ್ಸಿನಲ್ಲಿ ಈ ಕೀರ್ತನೆಯೂ ಇತ್ತು. ದೇವರು ನಮಗೆ ಆಶ್ರಯ ದುರ್ಗ, ನಮ್ಮ ಬಲ, ಕಷ್ಟದಲ್ಲಿರುವಾಗ ವಿಶೇಷ ಸಹಾಯಕನು. ಆದಿಯಿಂದಲೂ ಜನರು ಇದನ್ನು ಸತ್ಯವೆಂದು ಮನಗಂಡಿದ್ದಾರೆ. ಪ್ರಿಯರೇ, ಮುಂದಕ್ಕೆ ನೋಡೋಣ ದೇವರ ಭದ್ರತೆ ಎಂಬುದಾಗಿ. ಕೀರ್ತನೆ 46 4ನೇ ವಚನ ಹೀಗೆ ಹೇಳುತ್ತದೆ: ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಮರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಲವು ವೇದ ಪಂಡಿತರು ಈ ನದಿಯು ಒಂದು ಸಂಕೇತವಾಗಿದೆ ಎಂದನ್ನುತ್ತಾರೆ. ಆದರೆ ದೇವರು ದಯಪಾಲಿಸುವ ಪೂರೈಕೆ ಹಾಗೂ ಚೈತನ್ಯವನ್ನು ಕುರಿತು ತಿಳಿಸುತ್ತದೆಂದು ನಾನು ನಂಬುತ್ತೇನೆ. ಮತ್ತು ಈ ನದಿಯು ದೇವರ ವಾಕ್ಯವಾಗಿದೆ. 1ನೇ ಕೀರ್ತನೆಯಲ್ಲಿ ಧನ್ಯನಾದವನು ನದಿಯ ಬದಿಯಲ್ಲಿ ನೆಡಲ್ಪಟ್ಟ ಮರದಂತಿರುವನು ಎಂದು ಹೇಳಿದೆ. ದೇವರ ಮನೆಯಿಂದ ಹೊರಡುವ ಒಂದು ನದಿಯ ಕುರಿತಾಗಿಯೂ ಸತ್ಯವೇದ ತಿಳಿಸುತ್ತದೆ. ಹೆಜ್ಕೇಲನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯದಲ್ಲಿ ನೀವು ಅದನ್ನು ನೋಡಬಹುದು. ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ಯೋಹಾನನು ಕಂಡದ್ದನ್ನು ಬರೆದನು. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆ 46 5ರಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ದೇವರ ಶ್ರೇಷ್ಠತೆಯ ಬಗ್ಗೆ ನಾವು ನೋಡೋಣ. ಕೀರ್ತನೆ 46 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲ್ಲೆಗಳನ್ನು ಮುರಿದು ಹಾಕಿದ್ದಾನೆ, ರಥಗಳನ್ನು ದಹಿಸಿಬಿಟ್ಟಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೆಸ್ಸಿಯನು ಈ ಲೋಕಕ್ಕೆ ನ್ಯಾಯ ತೀರಿಸುವವನಾಗಿ ಬಂದಿದ್ದಾನೆ. ಆತನು ಯುದ್ಧಗಳನ್ನು ನಿಲ್ಲಿಸುವವನು, ಬಿಲ್ಲನ್ನು ಮುರಿಯುವವನು, ಬಲ್ಲೆಗಳನ್ನು ಮುರಿಯುವವನು, ರಥಗಳನ್ನು ಸುಟ್ಟು ಬಿಡುವವನು ಆಗಿದ್ದಾನೆ. ಕೈ ಇಲ್ಲದೆ ಒಡೆಯಲ್ಪಟ್ಟ ಬಂಡೆಯಾದ ಆತನು ದಾನಿಯೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 45ರಲ್ಲಿ ಅರಸನಾದ ನೆಬೂಕದ್ನೆಚ್ಚರನು ತನ್ನ ಕನಸಿನಲ್ಲಿ ಕಂಡಂತೆ ಈ ಭೂಮಿಗೆ ಬಲವಾದ ಹೊಡೆತವನ್ನು ಕೊಡುವವನಾಗಿದ್ದಾನೆ. ಹರ್ಮೆಗೆದೋನ್ ಯುದ್ಧದ ನಂತರ ಯುದ್ಧದ ಹಾನಿಯು, ಸತ್ತವರ ಶವಗಳು ಎಲ್ಲ ಕಡೆ ಹರಡಿರುತ್ತವೆ ಎಂದು ಬರೆದಿದೆ. ಪ್ರಿಯರೇ, ದೇವರ ಕಾರ್ಯವು ದೇವರಿದ್ದಾನೆಂಬುದನ್ನು ಮಾನವನಿಗೆ ತಿಳಿಸುವಂತಾಗಿದೆ. ಇಲ್ಲಿ ಲೋಕಶಾಂತಿಯಾಗುತ್ತದೆಂಬ ಮುನ್ನೋಟದ ಮಾತು ನಿಜವಾದದ್ದಾಗಿದೆ. ಅರಸನು ಬರುತ್ತಾನೆ, ಲೋಕದಲ್ಲಿನ ಅನೀತಿ ಎಲ್ಲವನ್ನೂ ನಾಶ ಮಾಡಲಿದ್ದಾನೆ. ಕೀರ್ತನೆ 46 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಸೆಲಾ ಎಂಬುದಾಗಿ. ಪ್ರಿಯರೇ, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಅಂದರೆ ಲೋಕದ ಕುರಿತಾದ ದೇವರ ಉದ್ದೇಶ ಇದೇ ಆಗಿದೆ. ಸುಮ್ಮನಿದ್ದು ನಾನೇ ದೇವರು ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ನೋಡುವಾಗ, ಈ ವಿಶೇಷ ತಿಳುವಳಿಕೆಯಿಂದಾಗಿ ನಾವು ಕಷ್ಟಗಳಲ್ಲಿ ಶಾಂತತೆಯಿಂದಿರಬಹುದು. ಈ ದಿನಗಳಲ್ಲಿ ಸುತ್ತಲೂ ಬಿರುಗಾಳಿಗಳು ಬೀಸುತ್ತಿವೆ. ನಾವು ದುಷ್ಟ ಕೀಳುಮಟ್ಟದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಮಹತ್ತರವಾದ ಬದಲಾವಣೆಗಳು ಉಂಟಾಗುತ್ತಿವೆ. ಪ್ರಕೃತಿಯು ಕೂಡ ನಡುಗುತ್ತಿರುತ್ತದೆ. ಇಂಥ ಬಿರುಗಾಳಿಯ ಮಧ್ಯೆ ನಾವು ಶಾಂತರಾಗಿರಬೇಕೆಂದು ಕೀರ್ತನೆಗಾರನು ಹೇಳುತ್ತಿದ್ದಾನೆ. ಯೇಸು ಒಮ್ಮೆ ತನ್ನ ಶಿಷ್ಯರೊಂದಿಗೆ ಬಿರುಗಾಳಿಯ ನಡುವೆ ಇದ್ದನು. ಆತನು ನಿದ್ರೆ ಹೋಗಿದ್ದನು. ಆತನನ್ನು ಶಿಷ್ಯರು ಎಬ್ಬಿಸಿದಾಗ ಬಿರುಗಾಳಿಯನ್ನು ಶಾಂತಪಡಿಸುವುದಕ್ಕಿಂತಲೂ ಹೆಚ್ಚಾಗಿ ಆತನು ಶಿಷ್ಯರನ್ನು ಶಾಂತಪಡಿಸಬೇಕಾಯಿತು. ನಮ್ಮಲ್ಲನೇಕರು ಈ ಶಿಷ್ಯರ ಹಾಗೆ ಇದ್ದೇವೆ.
ದೇವರಿಗಾಗಿ ಶಾಂತರಾಗಿ ಕಾಯುವುದೆಂದರೆ ಏನೆಂದು ನಮಗೆ ತಿಳಿದಿಲ್ಲ. ಪ್ರಿಯರೇ, ಈ ಕೀರ್ತನೆಯು ಭವಿಷ್ಯದ ಆಶೀರ್ವಾದಗಳನ್ನು ತಿಳಿಸುವಂಥದ್ದಾಗಿದೆ. ಅಲ್ಲದೆ ಈಗಿನ ಕಾಲದ ದೇವಜನರಿಗೆ ಆಶೀರ್ವಾದವೂ ಸಂತೈಸುವಿಕೆಯೂ ಆಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿವರೆಗೆ 46ನೇ ಕೀರ್ತನೆಯ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು 47ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿನ ದೇವಸ್ತುತಿಯೂ ಆರಾಧನೆಯೂ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ತನ್ನ 2ನೇ ಬರೋಣದಲ್ಲಿ ಸ್ಥಾಪಿಸಲಿರುವ 1000 ವರ್ಷದ ಆಳ್ವಿಕೆಯ ಕುರಿತು ತಿಳಿಸುವ ಕೀರ್ತನೆಯಲ್ಲಿ ಇದು 2ನೆಯದು. ಈಗ ಭೂಲೋಕಕ್ಕೆಲ್ಲ ರಾಜನಾಗಿರುವ ಕ್ರಿಸ್ತನನ್ನು ಸ್ತುತಿ ಆರಾಧಿಸುವುದರ ಮುಂದುವರಿಕೆಯಾಗಿದೆ. ಕೀರ್ತನೆ 47 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಪರಾತ್ಮರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಆದಿರಾಜನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರಾತ್ಮರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಆದಿರಾಜನಾಗಿದ್ದಾನೆ ಎಂಬುದಾಗಿ ನೋಡುವಾಗ ಕ್ರಿಸ್ತನು ಭೂಲೋಕಕ್ಕೆಲ್ಲ ಅರಸನಾಗಿ ಆಳಲಿದ್ದಾನೆ. ಆದ್ದರಿಂದ ಆತನು ಸ್ತುತಿ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಪ್ರಿಯರೇ, ಕ್ರಿಸ್ತನು ಈ ಲೋಕದ ಆಳ್ವಿಕೆ ವಹಿಸಿಕೊಳ್ಳುವ ಮುನ್ನ ಆತನು ಎಲ್ಲ ದಂಗೆಯನ್ನು, ವಂಚನೆ, ಅಹಂಕಾರ, ಮಾನವನು ದೇವರ ನಿಯಮಗಳಿಗೆ ವಿರೋಧವಾಗಿ ನಡೆಯುವುದೆಲ್ಲವನ್ನು ಅಡಗಿಸಬೇಕಾಗಿದೆ. 46ನೇ ಕೀರ್ತನೆಯಲ್ಲಿ ಆತನ ರಾಜ್ಯ ಸ್ಥಾಪಿಸುವುದನ್ನು, ಆತನೇ ಭೂಲೋಕವನ್ನೆಲ್ಲ ಆಳುವುದನ್ನೂ ನೋಡುತ್ತೇವೆ. ಮುಂದುವರೆದು ನೋಡೋಣ. ಕೀರ್ತನೆ 47 3 ಮತ್ತು 4ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಆತನು ಯಾಕೋಬ ವಂಶದವರಾದ ನಮ್ಮನ್ನು ಪ್ರೀತಿಸಿ ನಾವು ಅಭಿಮಾನಿಸುವ ಸ್ವಾಸ್ಥ್ಯವನ್ನು ನಿರ್ಣಯಿಸಿಕೊಟ್ಟಿದ್ದಾನೆ, ಸೆಲಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲೋಕಕ್ಕೆಲ್ಲ ಸಂತೋಷವಾಗಲಿ ಎಂಬ ಹಾಡನ್ನು ಹಾಡಲು ಇದು ಒಳ್ಳೆಯ ಸಂದರ್ಭವಾಗಿದೆ. ಲೋಕಕ್ಕೆಲ್ಲ ಸಂತಸ, ಕರ್ತನು ಬಂದಿದ್ದಾನೆ. ಭೂಮಿ ತನ್ನ ಅರಸನನ್ನು ಸ್ವೀಕರಿಸಲಿ, ಪ್ರತಿ ಹೃದಯವು ಆತನಿಗಾಗಿ ಸಿದ್ಧವಾಗಲಿ. ಸ್ವರ್ಗ, ಪ್ರಕೃತಿಗಳು ಎಲ್ಲವೂ ಹಾಡಲಿ. ಲೋಕಕ್ಕೆಲ್ಲ ಹರ್ಷ, ರಕ್ಷಕನು ಆಳುತ್ತಾನೆ. ಜನರು ತಮ್ಮ ಗೀತೆಗಳನ್ನು ಹಾಡಲಿ. ಹೊಲ, ನೆರೆ, ನೀರು, ಬಂಡೆ, ಬೆಟ್ಟ, ಬಯಲುಗಳು ಸಂತೋಷದ ಧ್ವನಿಯನ್ನು ಪುನರುಚ್ಚರಿಸಲಿ. ಇನ್ನು ಪಾಪ ದುಃಖಗಳು ಬೆಳೆಯವು. ನೆಲದಲ್ಲಿ ಮುಳ್ಳು ಬಾರದು. ತನ್ನ ಆಶೀರ್ವಾದ ಸುರಿಸಲು ಆತನು ಬರುತ್ತಾನೆ. ಶಾಪವೆಲ್ಲವೂ ನೀಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕವನ್ನು ಸತ್ಯ ಕೃಪೆಗಳಿಂದ ಆಳುತ್ತಾನೆ. ಜನಾಂಗಗಳಿಗೆ ತಿಳಿಯುತ್ತದೆ ಆತನ ನೀತಿಯು, ಪ್ರಭಾವವು, ಆತನ ಪ್ರೀತಿಯ ಅದ್ಭುತಗಳು ನೀವು ನೋಡುವಂತೆ. ಇದು ಕ್ರಿಸ್ತನ ಜನ್ಮದ ಕುರಿತಾದ ಗೀತವಲ್ಲ, ಆತನ ದ್ವಿತೀಯಾಗಮನದ ಕುರಿತು ಹೇಳುತ್ತದೆ. ಆತನು ಬರುವಾಗ ಲೋಕದಲ್ಲೆಲ್ಲ ಸಂತೋಷ ತುಂಬಿರುತ್ತದೆ. ಚಪ್ಪಾಳೆ ಹೊಡೆಯಿರಿ ಎಂಬುದಾಗಿ ನೋಡುವಾಗ ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಆ ದಿನವು ಅದೆಷ್ಟು ಅದ್ಭುತವಾದದ್ದಾಗಿರುವುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಲ ಸಮಯದ ಹಿಂದೆ ನಾನು ಒಂದು ದೇವಾಲಯದಲ್ಲಿ ಪ್ರಸಂಗ ಮಾಡಿದ್ದೆ. ಅಲ್ಲಿನ ಸಭೆಯವರು ನಡುವೆ ಚಪ್ಪಾಳೆ ಹೊಡೆಯುತ್ತಿದ್ದರು, ಬಹಳ ಉತ್ಸಾಹದಿಂದಿದ್ದರು. ಬಳಿಕ ಒಬ್ಬರು, ಈ ಸದ್ದಿನಿಂದ ನನಗೆ ತೊಂದರೆಯಾಗಲಿಲ್ಲವೋ ಎಂದು ಕೇಳಿದರು. ನಾನು ಹೇಳಿದೆ, ಇಲ್ಲ, ಅದು ನನಗೆ ತುಂಬ ಸಹಾಯ ನೀಡಿತು. ಯಾಕಂದರೆ ಅವರು ನನ್ನೊಂದಿಗೇ ಇದ್ದರು. ಈ ದಿನಗಳಲ್ಲಿ ಅನೇಕರು ಗೌರವವೆಂದು ತೋರಿಸುವಂತಾದು ನಿಜವಾಗಿ ಜೀವವಿಲ್ಲದ್ದಾಗಿರುತ್ತದೆ. ಶವ ಸಂಸ್ಕಾರದ ವೇಳೆ ಕೂಡ ಗಂಭೀರತೆ ಇರುತ್ತದೆ. ಯಾರೂ ಯಾರನ್ನು ತೊಂದರೆ ಪಡಿಸುವುದಿಲ್ಲ. ಆದರೆ ನಮ್ಮ ಆರಾಧನೆಗಳಲ್ಲಿ ಸ್ವಲ್ಪ ಜೀವವಿರಬೇಕೆಂದು ನಾನು ಬಯಸುತ್ತೇನೆ. ಕೀರ್ತನೆ 47 5-9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಜಯಘೋಷದಿಂದ ಏರಿದ್ದಾನೆ, ಯೆಹೋವನು ತುತ್ತೂರಿಯ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ದೇವರನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ, ನಮ್ಮ ಅರಸನನ್ನು ಕೀರ್ತಿಸಿರಿ, ಕೀರ್ತಿಸಿರಿ. ದೇವರು ಭೂಲೋಕಕ್ಕೆಲ್ಲ ರಾಜನು, ಆತನನ್ನು ಜ್ಞಾನಯುಕ್ತರಾಗಿ ಕೀರ್ತಿಸಿರಿ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ.
ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿಬರುತ್ತಾರೆ. ಭೂಪಾಲಕರೆಲ್ಲ ದೇವರಿಗೇ ಅಧೀನರಾಗಿದ್ದಾರೆ, ಆತನೇ ಸರ್ವೋನ್ನತನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಾಗವನ್ನು ಡಾಕ್ಟರ್ ಗೆಬೇಲಿನ್ರವರು ಮಾಡಿದ ಭಾಷಾಂತರದಲ್ಲಿ ಹೇಗಿದೆ ಎಂದು ನೋಡೋಣ. ದೇವರು ಜಯಘೋಷಗಳೊಂದಿಗೆ ಮೇಲಕ್ಕೇರಿದ್ದಾನೆ. ತುತ್ತೂರಿಗಳ ನಡುವೆ ಯೆಹೋವನಿದ್ದಾನೆ. ನಮ್ಮ ರಾಜನಿಗೆ ಕೀರ್ತನೆಗಳನ್ನು ಹಾಡಿರಿ, ಹಾಡಿರಿ, ಯಾಕಂದರೆ ಈ ಲೋಕಕ್ಕೆಲ್ಲ ದೇವರೇ ರಾಜನಾಗಿದ್ದಾನೆ. ದೇವರು ಜನಾಂಗಗಳನ್ನು ಆಳುತ್ತಾನೆ. ಆತನು ಪರಿಶುದ್ಧತ್ವವೆಂಬ ತನ್ನ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ. ಜನರಲ್ಲಿ ಆತನನ್ನು ಒಪ್ಪಿಕೊಂಡವರೆಲ್ಲರೂ ಅಬ್ರಹಾಮನ ದೇವರ ಜನರೊಂದಿಗೆ ಸೇರಿಕೊಂಡಿದ್ದಾರೆ. ಯಾಕೆಂದರೆ ಭೂಲೋಕದ ಗುರಾಣಿಗಳೆಲ್ಲ ದೇವರದೇ, ಆತನು ವಿಶೇಷವಾಗಿ ಘನ ಹೊಂದಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಜಯಘೋಷದಿಂದ ಏರಿದ್ದಾನೆ. ಯೆಹೋವನು ತುತ್ತೂರಿಯ ಧ್ವನಿಯೊಡನೆ ಆರೋಹಣ ಮಾಡಿದ್ದಾನೆ. ಅಂದರೆ ಆತನು ಆರ್ಭಟಗಳ ನಡುವೆ ಮೇಲಕ್ಕೇರಿದ್ದಾನೆ. ಆತನು ಮೇಲಕ್ಕೇರಿ ಹೋಗಿದ್ದಾನೆಂದರೆ ಅದಕ್ಕಿಂತ ಮೊದಲು ಭೂಮಿಗೆ ಇಳಿದು ಬಂದಿದ್ದಾನೆಂದು ಅರ್ಥವಾಗುತ್ತದೆ. ಕರ್ತನು 2000 ವರ್ಷಗಳ ಹಿಂದೆ ಭೂಲೋಕಕ್ಕೆ ಬಂದಿದ್ದಾನೆ. ಬೆತ್ಲೆಹೇಮಿನಲ್ಲಿ ಜನಿಸಿ ಬಂದು ಈ ಲೋಕದಲ್ಲಿನ ತನ್ನ ರಕ್ಷಣಾ ಕಾರ್ಯವನ್ನು ಮಾಡಿ ತೀರಿಸಿ ಬಳಿಕ ಪರಲೋಕಕ್ಕೆ ಏರಿ ಹೋದನು. 24ನೇ ಕೀರ್ತನೆಯಲ್ಲಿ ಇದರ ಕುರಿತಾಗಿ ಇದೆ. ಆದರೆ ಈ ಕೀರ್ತನೆಯಲ್ಲಿ ಇನ್ನೊಂದು ಆರೋಹಣದ ಕುರಿತಾಗಿ ಹೇಳಿಯದೆ. ಕ್ರಿಸ್ತನು 2ನೇ ಬಾರಿಗೆ ಈ ಲೋಕಕ್ಕೆ ಬಂದಾಗ ತನ್ನ ರಾಜ್ಯವನ್ನು ಸ್ಥಾಪಿಸಿ ಹೊಸ ಯೆರೂಸಲೇಮಿಗೆ ಹೋಗುತ್ತಾ ಬರುತ್ತಾ ಇರುತ್ತಾನೆ. ಮತ್ತು ಹೊಸ ಯೆರೂಸಲೇಮಿಗೂ ಈ ಲೋಕಕ್ಕೂ ನಡುವೆ ಒಂದು ಹೆದ್ದಾರಿಯು ಏರ್ಪಡುತ್ತದೆ. ಅದು ಕ್ಯಾಲಿಫೋರ್ನಿಯಾದ ಯಾವ ಹಾದಿಗಿಂತಲೂ ಹೆಚ್ಚಿನ ಸಂದಣಿಯಿಂದ ತುಂಬಿರುತ್ತದೆ. ಆದರೆ ಅಲ್ಲಿ ಯಾವ ಸಂಚಾರ ನಿರ್ಬಂಧಗಳಿರುವುದಿಲ್ಲ. ನಾವು ಸ್ವತಂತ್ರವಾಗಿ ನಮಗೆ ಬೇಕಾದ ರೀತಿ ಸಂಚರಿಸಬಹುದು. ಬಹುಶಃ 1000 ವರ್ಷದ ಆಳಿಕೆಯ ಕಾಲದಲ್ಲಿ ನಿರ್ದಿಷ್ಟ ಸಮಯಗಳಲ್ಲಿ ಕರ್ತನು ಮೇಲಕ್ಕೆ ಏರುತ್ತಾ ಇಳಿಯುತ್ತಾ ಇರಬಹುದು ಮತ್ತು ಈ ಲೋಕಕ್ಕೆ ತನ್ನ ದೃಶ್ಯವಾದ ಮಹಿಮೆಯನ್ನು ಪ್ರಕಟಿಸುತ್ತಾ ಇರಬಹುದು. ಪ್ರಿಯರೇ, ಈ ಕೀರ್ತನೆಯು ಎಂಥ ಅದ್ಭುತವಾದ ಘಟನೆಗಳ ಮುನ್ನೋಟವನ್ನು ನೀಡುತ್ತಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೌದು, ದೇವರ ವಾಕ್ಯವು ನಿಜವಾಗಿಯೂ ಮುಂದಿನ ವಿಚಾರಗಳನ್ನು ಮುನ್ನೋಟವಾಗಿ ನಮಗೆ ನೀಡಿದೆ. ಕೇಳಿದಂಥ ನಾವು ಅದಕ್ಕೆ ವಿಧೇಯರಾಗೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ 2ನೇ ಬರೋಣವನ್ನು ಎದುರು ನೋಡುತ್ತಾ ಸದಾ ಸಿದ್ಧರಾಗಿದ್ದುಕೊಂಡು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸರ್ವಶಕ್ತನೂ ರಕ್ಷಕನಾದ ದೇವರು ನಮ್ಮ ಜೀವಿತದ ಎಲ್ಲ ಕಾಲದಲ್ಲಿಯೂ ನಮಗೆ ಆಶ್ರಯವಾಗಿದ್ದಾನೆ. ಆತನೇ ವಿಶೇಷ ಸಹಾಯಕನು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಜಯವನ್ನು ಹೊಂದಿದವನಾಗಿ ಪರಲೋಕಕ್ಕೆ ಏರಿ ಹೋಗಿ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವುದರಿಂದ ನಾವು ಆತನನ್ನೇ ದೃಷ್ಟಿಸುತ್ತಾ ಪರಲೋಕ ಭಾವದವರಾಗಿ ಜೀವಿಸೋಣ. ಬನ್ರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕರುಣೆ ಹೇಳುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಯೇಸು ಸ್ವಾಮಿಯ ಮುದ್ದಾದ ನಾಮದಲ್ಲಿ ಈ ಒಂದು ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ ಅಪ್ಪ. ನಿನ್ನನ್ನು ಅಪ್ಪ ತಂದೆ ಎಂದು ಕೂಗುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಿ. ಅದು ಕೇವಲ ನಿನ್ನ ಮಕ್ಕಳಿಗೆ ಮಾತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯುಳ್ಳ ಬಾಂಧವರನ್ನು ಆಶೀರ್ವದಿಸು. ಅವರು ಸಹ ತಂದೆಯಾದ ದೇವರ ಮಕ್ಕಳಾಗಿ ಬಾಳುವಂತೆ ಕೃಪೆಯನ್ನು ಅನುಗ್ರಹಿಸು. ಹೌದು ಸ್ವಾಮಿ, ನಮ್ಮೆಲ್ಲರಿಗಾಗಿ ನೀನು ಪರಲೋಕದಲ್ಲಿ ತಂದೆ ಬಲಪಾರ್ಶ್ವದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದಿ, ವಿಜ್ಞಾಪನೆ ಮಾಡ್ತಾ ಇದ್ದಿ. ಅದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಸಹ ನೀನು ಲಾಲಿಸಿ ಸದುತ್ತರವನ್ನು ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಶ್ರೇಷ್ಠನಾದ ದೇವರನ್ನು ತಿಳಿದುಕೊಂಡ ನಾವು ಇತರರು ಕೂಡ ವಿಶ್ವಾಸದ ಜೀವಿತಕ್ಕೆ ಬರುವಲ್ಲಿ ಪ್ರಯತ್ನಿಸೋಣ. ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ವಂದನೆಗಳು.